ಹಲೋ ಮಕ್ಕಳೇ, ವೆಲ್ಕಮ್. ಈ ಒಂದು ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವಂತಹ ಒಂದು ಪಾಠ ವೀರಮಾತೆ ಜೀಜಾಬಾಯಿ. ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ತಾಯಿಗೆ ಮಗನು ಏನೆಂದು ಹೇಳಿದನು? ಉತ್ತರ: ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಮಗನು ತಾಯಿಗೆ ಕೇಳಿದನು. ಎರಡನೇ ಪ್ರಶ್ನೆ, ಕೊಂಡಾನದುರ್ಗ ಯಾರ ವಶದಲ್ಲಿ ಇತ್ತು? ಉತ್ತರ: ಕೊಂಡಾನದುರ್ಗವು ಮೊಘಲರ ವಶದಲ್ಲಿತ್ತು. ಮೂರನೇ ಪ್ರಶ್ನೆ, ಜೀಜಾಬಾಯಿಯ ತಂದೆ ಹೆಸರೇನು? ಉತ್ತರ: ಜೀಜಾಬಾಯಿಯ ತಂದೆಯ ಹೆಸರು ಲಖೋಜಿ ಜಾಧವರಾವ್. ನಾಲ್ಕನೇ ಒಂದು ಪ್ರಶ್ನೆ, ಶಿವಾಜಿಯ ಗುರುವಿನ ಹೆಸರೇನು? ಉತ್ತರ: ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಮಹಾಭಾರತ, ಜೀಜಾಬಾಯಿ, ರಾಯಗಢ, ಶಹಾಜಿ, ರಾಮಾಯಣ ಇಷ್ಟು ಪದಗಳಾಗಿವೆ. ಓಕೆ, ಮುಂದಿನ ಪ್ರಶ್ನೆಗಳಿಗೆ ಇಷ್ಟೊಂದು ಪದಗಳಲ್ಲಿ ಯಾವ ಪದ ಕರೆಕ್ಟ್ ಅಂತ ಹೇಳಿ ನಾವು ಆರಿಸಿ ಬರಿಬೇಕಾಗುತ್ತೆ. ಓಕೆ, ಛತ್ರಪತಿ ಶಿವಾಜಿ ತಾಯಿಯ ಹೆಸರೇನು? ಇದಕ್ಕೆ ಉತ್ತರ ಜೀಜಾಬಾಯಿ. ಎರಡನೇ ಪ್ರಶ್ನೆ, ಜೀಜಾಬಾಯಿ ಡ್ಯಾಶ್ ಎಂಬುವರನ್ನು ವಿವಾಹವಾದಳು? ಉತ್ತರ: ಶಹಾಜಿ. ಮೂರನೇ ಪ್ರಶ್ನೆ, ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು? ಉತ್ತರ: ರಾಮಾಯಣ ಮತ್ತು ಮಹಾಭಾರತ. ನಾಲ್ಕನೇ ಒಂದು ಪ್ರಶ್ನೆ, ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು? ಉತ್ತರ: ರಾಯಗಢ. ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಉತ್ತರ: ಧ್ಯೇಯ ಅಧ್ಯೇಯ, ಜಯ ಅಪಜಯ, ಗೌರವ ಅಗೌರವ, ನೀತಿ ಅನೀತಿ. ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಾಗರ, ಸಮುದ್ರ, ಕಡಲು. ಉತ್ತರ: ಪುತ್ರ, ಮಗ, ತನುಜ. ರಾಜ, ದೊರೆ, ಅರಸು. ಯುದ್ಧ, ಕದನ, ಹೋರಾಟ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೇ ಪ್ರಶ್ನೆ, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಉತ್ತರ: ಇಲ್ಲಿ ಈ ಒಂದು ಮಾತನ್ನು ಶಿವಾಜಿ ತಾಯಿ ಜೀಜಾಬಾಯಿಗೆ ಹೇಳ್ತಾರೆ. ಓಕೆನಾ. ಎರಡನೇ ಪ್ರಶ್ನೆ, ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಈ ಒಂದು ಮಾತನ್ನು ಜೀಜಾಬಾಯಿ ಶಿವಾಜಿಗೆ ಹೇಳ್ತಾರೆ. ಪದಗಳನ್ನು ಸರಿ ಜೋಡಿಸಿ ವಾಕ್ಯ ಬರೆಯಿರಿ. ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ. ಇದರ ಸರಿಯಾದ ವಾಕ್ಯ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ. ಎರಡನೇ ಪ್ರಶ್ನೆ, ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು. ಇದರ ಸರಿಯಾದ ವಾಕ್ಯ ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು. ಮೂರನೇ ಪ್ರಶ್ನೆ, ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ. ಇದರ ಸರಿಯಾದ ವಾಕ್ಯ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು. ಭಾಷಾ ಚಟುವಟಿಕೆ. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ: ಬರು ಪ್ಲಸ್ ಅಂತೆ, ಬರುವಂತೆ. ಉತ್ತರ: ಹೋಗು ಪ್ಲಸ್ ಅಂತೆ, ಹೋಗುವಂತೆ. ನೋಡು ಪ್ಲಸ್ ಅಂತೆ, ನೋಡುವಂತೆ. ಮಗು ಪ್ಲಸ್ ಅಂತೆ, ಮಗುವಂತೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ, ಹುಡುಗ ಪ್ಲಸ್ ಆಟ, ಹುಡುಗಾಟ. ಇದರ ಉತ್ತರಗಳು: ಒಂದು, ಬಂದು ಪ್ಲಸ್ ಆಗ, ಬಂದಾಗ. ಕಾಡು ಪ್ಲಸ್ ಆನೆ, ಕಾಡಾನೆ. ಬಾಯಿ ಪ್ಲಸ್ ಅರಕೆ, ಬಾಯರಕೆ, ಬಾಯಾರಿಕೆ. ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆ ಮಾತುಗಳನ್ನು ಪೂರ್ಣ ಮಾಡಿ. ಪರರಿಗೆ ಉಪಕಾರಿ, ಬಾಳಿಯಾರು, ಮೌನ ಬಂಗಾರ, ಬಾಯಿ ಮೊಸರು. ಮೊದಲೇ ಒಂದು ಗಾದೆ ವಾಕ್ಯ, ತಾಳಿದವನು
ಇದರ ಉತ್ತರ ಬಾಳಿಯಾನು. ಪೂರ್ತಿ ಗಾದೆ ವಾಕ್ಯ ಏನೆಂದರೆ ತಾಳಿದವನು ಬಾಳಿಯಾನು. ಎರಡನೇದು ಒಂದು ಗಾದೆ ಕೈ ಕೆಸರಾದರೆ. ಇದರ ಉತ್ತರ ಬಾಯಿ ಮೊಸರು. ಇದರ ಸರಿಯಾದ ಗಾದೆ ಏನೆಂದರೆ ಕೈ ಕೆಸರಾದರೆ ಬಾಯಿ ಮೊಸರು. ಮೂರನೇದೊಂದು ಗಾದೆ ಮಾತು ಬೆಳ್ಳಿ. ಇದರ ಉತ್ತರ ಮೌನ ಬಂಗಾರ. ಮಾತು ಬೆಳ್ಳಿ ಮೌನ ಬಂಗಾರ ಎಂಬುದು ಒಂದು ಗಾದೆಯಾಗಿದೆ. ಮನೆಗೆ ಮಾರಿ. ಇದರ ಉತ್ತರ ಪರರಿಗೆ ಉಪಕಾರಿ. ಫುಲ್ ಗಾದೆ ಏನೆಂದರೆ ಮನೆಗೆ ಮಾರಿ ಪರರಿಗೆ ಉಪಕಾರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.